ये टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಈ ದೇಶದ ಬಿಜೆಪಿ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಈ ದೇಶದ ಹಣೆಬರವನ್ನೇ ಬರೆದಂತ ಎಲ್ಲ ವರ್ಗ ಎಲ್ಲ ಸಮಾಜದವರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಮಹಾನಾಯಕನನ್ನ ಒಂದು ಗೌರವಯುತವಾದಂತ ಪಾರ್ಲಿಮೆಂಟ್ ನಲ್ಲಿ ನಿಂತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಅವಮಾನಿಸೋದು ಅಷ್ಟೇ ಅಲ್ಲ, ಅವ್ರನ್ನ ಬಿಟ್ಟು ನೀವು ದೇವ್ರನ್ನ ನೆನೆದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಇದು ಮೂರ್ಖತನದ ಅವರ ಮಾತು. ತಕ್ಷಣ ಹಿಂದೆ ತೆಗೆದುಕೊಳ್ಬೇಕು. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಮನುವಾದಿಗಳ ವಿರುದ್ಧ. ಕೇವಲ ಅಮಿತ್ ಶಾ ನೆಪ ಮಾತ್ರಕ್ಕೆ ಅಮಿತ್ ಶಾ ಅಲ್ಲಿ ಕೊಟ್ಟಿರ್ಬೋದು ಹೇಳಿಕೆ, ನಾವು ಎಲ್ಲಿ ನಿಲ್ತೇವೆ, ಇಲ್ಲಿಂದ ಅನುಸೃತಿಗಳು ಮನುವಾದಿಗಳು ಇಲ್ಲಿಂದ ನಮ್ಮನ್ನ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಇತರೆ ಸಮಾಜದವರನ್ನ ಏನು ಈ ದೇಶದಲ್ಲಿ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಎಂಬುದು ನಾವೆಲ್ಲ ನೋಡ್ತಾ ಇದ್ದೇವೆ. अभी वक्त बाकी है, अभी ये तो ट्रेलर है, अब पिक्चर तो बाकी है, हम दिखाएंगे. हम भारत बचाने का ये कोशिश कर रहे हैं. अमित शाह तुम क्या ये मजाक उड़ा रहे देश का? ये नहीं चलेगा. अब हम जाग गए हैं, हम हिंदुस्तान जाग गए हैं. हम बताएंगे एक दिन मोदी अमित शाह तुम्हारा दोनों का क्या काम चल रहे है, वो काम खत्म करने के हम लोग तैयार हो गए. जय भीम, जय भारत. ಅಡಿಯಪ್ಪ ಸಾಲ್ಗಲ್, DSS. ಬಿಜಾಪುರ ಜಿಲ್ಲೆಯ ಅಹಿಂದ ಸಂಘಟನೆ ಡಾಕ್ಟರ್ BR ಅಂಬೇಡ್ಕರ್ ಪ್ರಗತಿಪರ ವಿಚಾರ ವೇದಿಕೆ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇವತ್ತಿನ ದಿವಸ ಬೃಹತ್ ಬಿಜಾಪುರ ಬಂಧವನ್ನು ಆಚರಿಸಲಾಗ್ತದೆ. ತನ್ನಿಮಿತ್ತವಾಗಿ ಈಗ ಏನು ಅಮಿತ್ ಶಾ ಅವರು ಈ ದೇಶದ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಒಂದು ಸ್ವಲ್ಪ ಹ್ಯುಮಿಲಿಯೇಷನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಏನು ಮಾತಾಡಿದ್ದಾರೆ ಅದು ನಿಜಕ್ಕೂ ಖಂಡನಾರ್ಹ. ಮತ್ತು ಆ ವಿಷಯದಲ್ಲಿ ಅವರು ಈ ಪ್ರಗತಿಪರ ಸಂಘಟನೆಗಳಾಗಲಿ ಅಥವಾ ಈ ತುಳಿತಕ್ಕ ಒಳಪಟ್ಟಂಥ ಜನಾಂಗವನ್ನು ಸುಮಾರು ಒಂದು 1000 ವರ್ಷದ ಹಿಂದೆ ಒಯ್ತಕ್ಕಂಥ ಒಂದು ಮನುಸ್ಮೃತಿ ಕಡೆಗೆ ಅವರ ಒಂದು ಒಲವಿದೆ. ಆ ಒಂದು ಲೆಕ್ಕಾಚಾರ ನಿಮಿತ್ತವಾಗಿ ಇಡೀ ಬಿಜಾಪುರ ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಸಂಘಟನೆಗಳು ಮತ್ತು ಪರ್ಟಿಕ್ಯುಲರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಪ್ರತಿಭಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ನಿಮಿತ್ತ ಇದು ಅಮಿತ್ ಶಾ ಅವರು ಎಲ್ಲಿಯವರೆಗೆ ಆ ಸೆಂಟ್ರಲ್ ಗೌರ್ಮೆಂಟ್ದಿಂದ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ತಿಳ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆ ಹೇಳಿಲ್ಲಂತಂದ್ರೆ ಅವ್ರು ದೇ ಆರ್ ಕಮಿಟೆಡ್ ಟು ಅಪ್ರೆಸ್ಡ್ ದ SC ಕಮ್ಯುನಿಟಿ ಅಂಡ್ ಅಪ್ರೆಸ್ಡ್ ಕಮ್ಯುನಿಟಿ. ಅವ್ರು ದೇ ಆರ್ ಕಮಿಟೆಡ್. ಅದರ ಸಲುವಾಗಿ ಏನು ಬೇಕಾದಾದರೂ ಸಹಿತ ನಾವು ನಮ್ಮನ್ನ ಸಪ್ರೆಸ್ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇದ್ದವರು ಅವರು. ಅದ್ರ ಸಲುವಾಗಿ ಕ್ಷಮೆನೂ ಕೇಳ್ತಾ ಇಲ್ಲ, ಅಧಿಕಾರದಿಂದ ಕೆಳಗೆ ಇಳಿತಾ ಇಲ್ಲ. ಇದು ಈ ದೇಶ ತುಂಬ ಜನಜಾಗೃತಿ ತಿಳ್ಕೊಂಡು ನಾವು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಈ ಅಪ್ರೆಸ್ಡ್ ಕಮ್ಯುನಿಟಿಗೆ ಯಾರಾದರೂ ಐಕಾನ್ ಇದ್ರೆ ಅದು ಲೇಟ್ ಡಾಕ್ಟರ್ BR ಅಂಬೇಡ್ಕರ್. ಅವ್ರನ್ನ ಬಿಟ್ಟು ನಮಗೆ ಯಾರೂ ಇಲ್ಲ. ಇವರು ಪ್ರತಿಯೊಂದು ನಿಮಿಷಕ್ಕೊಮ್ಮೆ ಮೋದಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಿರಲ್ಲ, ಅದು ಏನು ಅವ್ರಿಗೆ ನೋವಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಯಾಕೆ ಹೇಳ್ತೀರಿ ಅಂತಕ್ಕಂಥ ತಿರಸ್ಕಾರ ಭಾವನೆಯಿಂದ ಪಾರ್ಲಿಮೆಂಟ್ನಾಗ ಏನು ಮಾತಾಡಿದಾರಲ್ಲ, ಅವ್ರ ಮನೋಸ್ಥಿತಿಯನ್ನು ತೋರಿಸ್ತೈತಿ. ಅವರು ಅಧಿಕಾರದಾಗಿರೋ ತನಕ ಸುಮಾರು ಈಗ 4-5 ವರ್ಷ ತನಕ ಈ ಮೂಮೆಂಟ್ ದೇಶದಲ್ಲೇ ಕಂಟಿನ್ಯೂ ಇರ್ತದೆ ತಿಳ್ಕೊಂಡು ಹೇಳಿಕ್ಕೆ ಇಷ್ಟಪಡ್ತೀನಿ. ಚಂದ್ರಶೇಖರ್ ಕೊಡಬಾಗಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।